ಏನಿವತ್ತು ಕೋಮಲ್ ಅಯಾಲಯ ಮೀಟಿಂಗ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರೋದು, ಆತರ ನಡ್ಕೊಂಡಿರೋದು ಸದಸ್ಯರಾದಂತಹ ಶ್ರೀನಿವಾಸ್ ಮಲೆಯಪ್ಪನಹಳ್ಳಿ ಮಾಲೂರು ತಾಲೂಕ್ ಶ್ರೀನಿವಾಸ್ ಅವರು ಮತ್ತು ನಂಜೇಗೌಡರು ಅಧ್ಯಕ್ಷತೆಯಲ್ಲಿ ಎಸ್.ಆರ್. ನಾರಾಯಣಸ್ವಾಮಿ ಅವರು ಪಾಪ ಹಿರಿಯರು, ಕಾಂಗ್ರೆಸ್ ಪಕ್ಷದ 3 ಬಾರಿ ಶಾಸಕರಾಗಿರುವಂತರು, ಸಿಂಹ ಗರ್ಜನೆ ಹುಲಿ ಹಾಲು ಕುಡಿದಿರುವಂತವರು ಮಹಾನ್ ವ್ಯಕ್ತಿ ಎಸ್.ಎನ್. ನಾರಾಯಣಸ್ವಾಮಿ ಅವರು. ಯಾಕಂದ್ರೆ ನಮ್ಮ ಜನಾಂಗದಾಗ ಅವರಂತ ಅವರು ಹುಟ್ಟೋದು ಬಹಳ ಅಪರೂಪ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕಾಳಜಿ ಇದೆಯಲ್ಲ, ಅದು ಚಿಂತನೆ ಇದೆಯಲ್ಲ, ಅದು ಅಂಬೇಡ್ಕರ್ ಅವರ ರೂಪದಲ್ಲಿ ಬಂದು ಇಟ್ಟು ಕಾಣ್ತದೆ ನನಗೆ. ಎಸ್.ಎನ್. ನಾರಾಯಣಸ್ವಾಮಿ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ DC ಆಫೀಸ್ ಮುಂದೆ ಪುತ್ಥಳಿ ನಿರ್ಮಾಣ ಮಾಡ್ಬೇಕಂತ ಸಬ್ಜೆಕ್ಟ್ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ಕಾರದಿಂದ. ಆ ಸಬ್ಜೆಕ್ಟ್ ನಲ್ಲಿ ಎಲ್ಲಾ ಇಲಾಖೆಗಳಿಂದ ಕೂಡ ಫಂಡ್ ಅನ್ನು ಕಲೆಕ್ಟ್ ಮಾಡುವಂತ ಜಿಲ್ಲಾಧಿಕಾರಿ ಒಂದು ಆದೇಶ ಕೊಟ್ಟಿರ್ತಾರೆ. ಆದೇಶ ಪ್ರಕಾರ ಕೋಮಲ್ ನಲ್ಲಿ ಒಂದು 15 ಲಕ್ಷ ಕೊಟ್ಬೇಡ ಪುತ್ಥಳಿ ನಿರ್ಮಾಣ ಮಾಡಕ್ಕಂತ ಅಯಾಲಯ ಮೀಟಿಂಗ್ ನಲ್ಲಿ ಮಂಡಿಸ್ತಾರೆ ಎಸ್.ಎನ್. ನಾರಾಯಣಸ್ವಾಮಿ ಶಾಸಕರು. ಆ ಸಮಯದಲ್ಲಿ ಹೇಳ್ತಾರೆ, ಅಷ್ಟು ಕೊಡ್ಬೇಕಾ ಅಂತ ಒಬ್ಬ ಸದಸ್ಯರು. ಇನ್ನೊಬ್ಬ ಸದಸ್ಯರು ಹೇಳ್ತಾರೆ, ಏನ್ರಿ ಅಂಬೇಡ್ಕರ್ ವಿಚಾರದಲ್ಲಿ ದೇಣಿಗೆ ಎತ್ತಬೇಕಾ ಅಂತ ಕೇಳ್ತಾರೆ. ಅವನು ಮಲೆಪನಹಳ್ಳಿ ಶ್ರೀನಿವಾಸ್ ಅಂತ. ನಾಚಿಕೆ ಆಗ್ಬೇಕು, ಅವ್ನು ಮಲೆಪನಹಳ್ಳಿ ಶ್ರೀನಿವಾಸ್ ಜಾತಿವಾದಿ ಅವನು. ಅಂಬೇಡ್ಕರ್ಗೂ ಇವ್ರಿಗೂ ಲಿಂಕೇ ಇಲ್ಲ. ನಂಜೇಗೌಡರಿಗೂ ಶ್ರೀನಿವಾಸ್ ಅವ್ರಿಗೂ ಲಿಂಕು. ಯಾಕಂದ್ರೆ 94ರಿಂದ ನಂಜೇಗೌಡರ ನಡೆ ದಲಿತ ವಿರೋಧ ನಡೆಯೇ ಅವ್ರದ್ದು ಇವತ್ತು. ಯಾಕಂದ್ರೆ ಇಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ವಿಷಯದಲ್ಲಿ ಗೊತ್ತಾಗುತ್ತದೆ ನಂಜೇಗೌಡರಿಂದ. ಕೊಮ್ಮನಹಳ್ಳಿಯಲ್ಲಿ ಗುಡಿಸಲು ಮನೆಯಲ್ಲಿ ಬೆಂಕಿ ಹಾಕಿದ್ರಲ್ಲ ಅವಾಗ 94ರಲ್ಲಿ, ಆ ಇಸಮ್ನ ಅವ್ರು ಬಿಟ್ಟೇ ಇಲ್ಲ, ಅವ್ರ ಶಿಷ್ಯಂದ್ರೂ ಬಿಟ್ಟಿಲ್ಲ. ಆದ್ರಿಂದ ಅಲ್ಲಿ ಮಾಲೂರು ತಾಲೂಕಿನ ದತ್ತು ಮುಖಂಡರು ಕೂಡ ಚಿಂತನೆ ಮಾಡ್ಬೇಕಾಗ್ತದೆ. ಇವತ್ತು ನಾವು ಯಾರನ್ನ ಊಟ ಬೆಳೆಸ್ತಾ ಇದ್ದೀವಿ, ಯಾರನ್ನ ಲೀಡರ್ಶಿಪ್ ಬೆಳ್ಕೊಂತಾರೆ, ಅವ್ರ ಮನೆ, ಅವ್ರ ಜ್ಞಾತಿ, ಅವ್ರ ಸೊಸೆ, ಅವ್ರ ಮಕ್ಕಳು, ಅವ್ರ ಹೆಂಡತಿ ಎಲ್ಲ ಅಧಿಕಾರ ಇರಬೇಕು. ದಲಿತ ಕುಟುಂಬಗಳು ಮಾತ್ರ ಅಧಿಕಾರಕ್ಕೆ ಬರಬೇಕು, ಬರ್ಕೊಡುದು. ಅದರಿಂದ ನಂಜೇಗೌಡರು ಇಂಥ ಕಿಡಿಕೇಡಿ ಶ್ರೀನಿವಾಸ್ ಅವರನ್ನ ಕೂಡಲೇ ರಾಜೀನಾಮೆ ತಗೊಳ್ರಿ. ಮಲೆಪನಹಳ್ಳಿ ಶ್ರೀನಿವಾಸರು ಕೂಡಲೇ ರಾಜೀನಾಮೆ ತಗೊಳ್ಳಿ. ಎಸ್.ಎನ್. ನಾರಾಯಣಸ್ವಾಮಿ ಅವರ ಬದ್ಧತೆಯಿಂದ ಮಾತಾಡೋರೆ. ನಾವು ತೀರ್ಮಾನ ಮೊದಲೇ ಮಾಡಿಬಿಟ್ಟಿದೆ ಅಂತ ನಂಜೇಗೌಡರು ಮಾತಾಡೋ ಬದಲು ಆ ಮೀಟಿಂಗ್ ನಲ್ಲಿ ಎಸ್.ಎನ್. ನಾರಾಯಣಸ್ವಾಮಿ ಮಂಡಿಸಿದಾಗ ಯಾಕೆ ನೀವು ಕೊಡಕ್ಕೆ ಒಪ್ಕೊಳ್ಳಿಲ್ಲ? ನಗುತ್ತಾ ಒಪ್ಕೋಬೇಕಾಗಿತ್ತು. 15 ಲಕ್ಷ ರೀ, ಇನ್ನ 20 ಲಕ್ಷ. ನಂಜೇಗೌಡ್ರೆ, ಏನು ಗೋಲ್ಡ್ ಕಾಯಿನ್ಗಳಂತ ಹೇಳ್ಬಿಟ್ಟು ನೀವು ಪ್ರಚಾರ ಮಾಡಿ ಮೋದಿ ಮಸ್ತಿಗೆ ವಿದೇಶ ಪ್ರವಾಸ ಹೋಗಿ ಇದೆಲ್ಲ ದುಡ್ಡು ವೆಚ್ಚ ಮಾಡಿದ್ರಲ್ಲ, ಅವಾಗ ಗೊತ್ತಾಗ್ಲಿಲ್ವಾ ನಿಮ್ಗೆ ಜಾಸ್ತಿ ಆಗ್ತದೆ, ರೈತರು ಪೋಲ್ ಮಾಡಬಾರ್ದು ಅಂತ ಗೊತ್ತಾಗಿಲ್ಲ ನಂಜೇಗೌಡ್ರೆ? ಆದ್ರಿಂದ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಗೌರವ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಗೌರವ ಇದ್ದಿದ್ರೆ ನಾನು ನಿಂತು ಕೆಲಸ ಮಾಡಿಸ್ತೀನಿ, ನಾನು ಕೊಡ್ತೀನಿ ಅಂತ ನೀವು ಹೇಳ್ಬೇಕು, ಗದ್ದಾಘೋಷವಾಗಿ ವ್ಯವಸ್ಥೆ ಮಾಡ್ಬೇಕಾಗಿತ್ತು. ಅದನ್ನ ಈಗ ಗಂಡದೆಯ ಗಂಡು ಎಸ್.ಎನ್. ನಾರಾಯಣಸ್ವಾಮಿ ಅವರು ಅಂಬೇಡ್ಕರ್ ಪುತ್ಥಳಿಗ ನಾನು ಈ ಮನೆ ಬೇಕಾದ್ರೂ ಮಾಡಿ ನಾನು ಜಮೀನ್ ಮಾಡಿ ನಾನು ದುಡ್ಡು ಕೊಡ್ತೀನಿ, ನೀವು ಯಾರನ್ನೂ ಕೇಳಬೇಡಿ, ಅದನ್ನ ಮಾಡಿ ಅದು ಹೆಚ್ಚು ಖರ್ಚು ಆಗಲಿ ಅಂತ ಹೇಳಿಅವರಲ್ಲ ಅವ್ರಿ ನಿಜವಾದ MLA. ದಲಿತರ MLA ಅಲ್ಲ, ನಿಜವಾದ MLA, ಕಾಂಗ್ರೆಸ್ ಪಕ್ಷದ MLA. ಆದ್ರಿಂದ ಏನಿವತ್ತು ನಿನ್ನೆ ಒಂದು ವಿಡಿಯೋ ಮಾಡಬೇಕಾದ ಸಮಯದಲ್ಲಿ ಶ್ರೀನಿವಾಸ್ ಎಂಬುವರ ಬದಲಾಗಿ ಇದು ಯಾವುದು ಬಾಳಿಗೆನಲ್ಲಿ ಶ್ರೀನಿವಾಸ್ ಅಂತ ಬಳಸಿದ್ದೆ. ನಾನು ಶ್ರೀನಿವಾಸನ ಬಾಳಿಗೆಯಲ್ಲಿ ಶ್ರೀನಿವಾಸ ಅವರು ಏನಂತ ನನ್ಗೆ ಗೊತ್ತಿದೆ. ಅವ್ರ ಮನೆ ಊಟ ಮಾಡಿದ್ದೀನಿ, ಹೋಗಿದ್ದೀನಿ. ಅಲ್ಲಿ ಕಣ್ತಪ್ಪಿ ಯಾರೋ ಒಬ್ರು ದೂರದಿಂದ ಅಣ್ಣ ಬಾಳಿಗೆನಲ್ಲಿ ಅಂತ ಹೇಳ್ಬಿಟ್ರು. ಆ ಶಬ್ದ ಮಾತ್ರ ನಾನು ಕೆಟ್ಟದಾಗಿ ಬಳಸಿದ್ದೀನಿ. ಅದನ್ನೀಗ ಸಾರಿ ಅಣ್ಣ. ಆ ಮಲೆಪನಹಳ್ಳಿ ಶ್ರೀನಿವಾಸಕ್ಕೂ ಬಾಳಿಗೆನಲ್ಲಿ ಶ್ರೀನಿವಾಸಕ್ಕೂ ಗಜಾಂತರ ವ್ಯತ್ಯಾಸ ಇದೆ. ಅವರು ಜಾತಿವಾದಿ ಅಲ್ಲ. ಬಾಳಿಗೆನಲ್ಲಿ ಶ್ರೀನಿವಾಸ್ ಅವರು ಈ ಮಲೆಪನಹಳ್ಳಿ ಶ್ರೀನಿವಾಸ ಇದ್ರ ನಿಜವಾಗ್ಲೂ ಜಾತಿವಾದಿ. ಅವರನ್ನು ಕೂಡಲೇ ಕೋಮಲ್ ಸದಸ್ಯರಿಂದ ರಾಜೀನಾಮೆ ಪಡೆದರೆ ನಂಜೇಗೌಡರಿಗೆ ಒಳ್ಳೆ ಹೆಸರು ಬರ್ತದೆ ಅಂತ ಹೇಳಿ ಏನು ಎಸ್.ಎನ್. ನಾರಾಯಣಸ್ವಾಮಿ ಅಭಿನಂದನೆ ಸಲ್ಲಿಸಿ. ಜೈ ಭೀಮ್, ಜೈ ಭಾರತ್.